ಅವಳೆಂತ ಹುಡುಕಿಕೊಂಡು ಹೋಗುವುದು? ಅವಳು ರಾತ್ರಿ ಹೊಳೆಯಲ್ಲಿ ಏಡಿ ಹುಡುಕಿದ ಹಾಗೆ ಹುಡುಕುತ್ತಾ ಇದ್ದಾಳೆ. ಏಡಿ ಹುಡುಕುವುದಲ್ಲ, ಅವಳ ಅಪ್ಪನ ಹಣಕ್ಕೆ ಬೆಂಕಿ ಇಡ್ಲಿಕ್ಕೆ ಹೋಗುದು. ಊಟಕ್ಕೆ ಅದು ಹೆಣ್ಣ ಗಂಡ? ವೇಷ ಹೆಣ್ಣಿದ್ದು, ಸ್ವರ ಗಂಡಿದ್ದ ಎರಡೆರಡು. ಇದ್ಯಾರು ಹುಡುಗ? ಹುಡುಗಲ್ಲ, ನಮ್ಮ ಅರಸರು ಇವರು. ಅದು ಹೀಗೆ ಹಿಡಿದ್ರೆ ಸರಿ ಬರುವುದಿಲ್ಲ, ಹೀಗೆ ಹಿಡಿಬೇಕು ಮೇಲೆ. ಬಾರಿಸೇನೆ ನೋಡು, ನಿಮಗೆ ಯಾರ ಹತ್ರ ಹೇಗೆ ನಿಲ್ಲಬೇಕು ಅಂತ ಗೊತ್ತಿಲ್ಲ. ನಿಮಗೆ ಬೆಳಕು ಹಿಡಿದು ನೋಡಿದ್ದು, ಬೆಳಕು ಹಿಡಿದು ಇದು ಯಾರು ಗೊತ್ತಿಲ್ಲ. ಸುಂದರ ರಾವಣ. ಸುಂದರ 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 ರಾವಣ. ಸುಂದರ ರಾವಣ. ಸುಂದರ ಅದು ಮೊದಲೇ ಹೇಳಿದಳಲ್ಲ ಅವಳು. ಅವ್ರು ಯಾರು ಗೊತ್ತಿಲ್ಲ, ಅವಳಿಗೆ ಸಂಬಂಧ. ಸುಂದರ ಯಾರು? ಸುಂದರ ಸುಂದರ ರಾವಣ. ಚಂದ ಇರುವ ಸುಂದರ ಯಾರು? ನೀವು ಸುಂದರ ರಾವಣ, ಅದು ಸುಂದರ ಯಾರು? ಅದು ಮತ್ತೆ ಹೇಳ್ತೇನೆ, ಎಲ್ಲ ಮುಗಿದ ಮೇಲೆ ಹೇಳ್ತೇನೆ. ನಿನಗೆ ಒಂದು ಪಾಠ ಮಾಡ್ಲಿಕ್ಕೆ ಒಂದು ತರಗತಿ. ಇಡಲಿ ಗಂಟು. ಅದೆಂತದು? ಇಲ್ಲಿಗಲ್ಲ ಅದು, ಅದು ಅಲ್ಲಿಗೆ ಹಾಕ್ಲಿಕ್ಕೆ, ಅಲ್ಲಿ ಹಾಕ್ಲಿಕ್ಕೆ, ಅಲ್ಲಿಗೆ ತಕೊಂಡು ಹೋಗ್ಲಿಕ್ಕೆ. ಇಲ್ಲಿಗಲ್ಲ, ಹಿಡ್ಕೋದ. ಅವಳ ಪರಿಚಯ ಆಯ್ತಾ? ಅವಳು ಕೇರಳದಲ್ಲಿ ಚೆಂಡೆ ತಂಡದಲ್ಲಿ ಅವಳನ್ನು ಕರ್ಕೊಂಡು ಇವಳು ಅವಳು ಮಧ್ಯದಲ್ಲಿ ಟಾಮಿ ಅಂತಾರೆ. ಅದೆಂತದು? ಎಲ್ಲಿಯೋ ಜಾತ್ರೆಯಲ್ಲಿ ಕಂಡ ಮುಖದ ಹಾಗೆ ಕಾಣ್ತಾರೆ. ಹೌದೌದೌದು, ಅವರದ್ದೆಲ್ಲ ಅವರು ಹೋಗಿದ್ದಾರೆ. ಗೊಂಬೆ ಬಳಗ, ಚಿಲಿಪಿಲಿ ಇರ್ಲಿ. ನೀವು ಇದು ಇದು ಹಾಗೆ ಇದೆಲ್ಲ ನಾನು ಅನುಕೂಲ ನಾರಿಯವರು, ನಮಗೆ ಬೇಕಾಗುವ ಹಾಗೆ ಎಲ್ಲ ತಯಾರು ಮಾಡಿ ಕರ್ಕೊಂಡು. ನಮ್ಮ ಅನುಕೂಲಕ್ಕಾಗಿದ್ದಲ್ಲ, ನಿಮ್ಮ ಅನುಕೂಲಕ್ಕಾಗದಿದ್ರೆ ನನ್ನ ಅನುಕೂಲಕ್ಕಾಗಿದ್ದಾರೆ. ಅದು ಗೊತ್ತಾಗ್ತದೆ ನಮಗೆ ಇವತ್ತು ಇವರೊಟ್ಟಿಗ ನಾನಿದ್ದೇನೆ, ನಮ್ಮೊಟ್ಟಿಗೆ ನಾನಿದ್ದೇನೆ. ಎಲ್ಲ ಹಿಡ್ಕೊಂಡು ಬಂದಿದ್ದೀರಲ್ಲ ರಾಮಣೇಶ್ವರ ಮಹಾಪ್ರಭುಗಳಿಗೆ. ಇದು ಎಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀವೋ? ದಿನದಲ್ಲಿ ಒಂದು 3-4 ಕಾರ್ಯಕ್ರಮಗಳಾದ್ರೆ ಅವುಗಳಿಗೆ ಎಲ್ಲಿ ಕರೀಬೇಕು ಅಂತಂದು ಹೇಳಿದ ಗೊತ್ತಾಗುದಿಲ್ಲ. ಅದೆಲ್ಲ ಅದಂದ್ರೆ ಹೆಚ್ಚಾಗಿ ಇವರನ್ನು ಹಣ ಕೊಟ್ಟು ಮುಷ್ಕರ ಮಾಡುವಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅದೇ ಬಾಯಿ ಪಟ್ಟದ್ದು ಅವರಿಗೆ. ಅನುಕೂಲಕ್ಕಾಗಿ ನನಗೆ ಅದಾದ್ರೆ ಇವರಿಗೆಂತದ್ದು? ಅವರಿಗೆ ಗಲ್ಲಾಗು. ಜಯವಾಗಲಿ, ಶುಭವಾಗಲಿ, ಅದೇ ಆಗಲಿ, ಅದನ್ನೆಲ್ಲ ಇರಿಸು, ಅದನ್ನೆಲ್ಲ ಇರಿಸಲಿಕ್ಕೆ ಅವರ ಕಾಲ ಬುಡದಲ್ಲಿ ಇಡಬೇಕು. ಅಲ್ಲಿಡಿ, ಅಲ್ಲಿ ಹಿಡಿಕೊಂಡು ಬೆಂಕಿ ಕೊಂಡಿ ತಕೊಳ್ಳಿ ಅವಳ ಕೈಯಿಂದ. ಅದನ್ನು ಯಾರಿಗಾದ್ರೂ ಈಗ ಇಡ್ತಾಳೆ. ಇವಳ ಹತ್ತಿರ ಅಲ್ಲ, ಅವರ ಹತ್ತಿರ. ಇವರು ನಮ್ಮ ಅಮ್ಮ. ನಿಮ್ಮ ಅಮ್ಮ ಅವರು ಎದುರಿನವರು. ಇವರು ಅಲ್ಲಿ ಮುಂದೆ ಅವರೆಲ್ಲ ಕೂತ್ಕೊಳ್ಳಿ ಕೇಳು. ನೀವು ಕೂತ್ಕೊಳ್ಳಿ ಕೇಳು. ಒಬ್ಬೊಬ್ಬರೇ ನಿಮಗೆ ನಾನು ಕಳಿಸಿದ್ದೇನಲ್ಲ, ಅದನ್ನೆಲ್ಲ ತೋರಿಸಿ ನಿಮ್ಮ ಚಮತ್ಕಾರ. ನಾನಿದ್ದೇನೆ, ಅಗತ್ಯ ಪ್ರಾರಂಭಿಸು. ಹೋಗ್ಲಿಕ್ಕೆ ನಾವು ಕೊಡದಿದ್ರೆ ನೀನು ಎಲ್ಲಿಗೆ ಹೋಗಿ ಬಿಟ್ಟು ಹೋಗ್ಬೇಕಷ್ಟೇ. ಅದು ಇವತ್ತು ಮಧ್ಯಾಹ್ನ ಹೋಗ್ಬೇಕಿತ್ತು, ಈಗ ಆಗುದಿಲ್ಲ. ಇದು ಆಯ್ತಾ? ಹೌದು, ಈಗ ಅಭಿನಯ ಮಾಡ್ತಾರೆ ಅವರು. ಅದು ನಾವು ಹೀಗೆ ಮಾಡಿ ಅವರು ಬಡಿಯುವುದಲ್ಲ, ನಾವು ನಿಲ್ಲಿಸುವಾಗ ಅವರೇ ಬಡಿಬೇಕು.
ಆಯ್ತಾ? ಪ್ರಾರಂಭಿಸು. ಹೇಳಿಕೊಟ್ಟದ್ದು ನೆನಪುಂಟಲ್ಲ? ಅಮ್ಮ ಅಮ್ಮ ಯಾರು ಬೊಬ್ಬೆ ಹಾಕಿದ್ದು? ಯಾರೋ ಅವಳಿಗೆ ಭಾಷೆ ಕಲಿಸಿದ್ದು. ನಿನ್ನದೆಂತದ್ದು ದನ ಬೊಬ್ಬೆ ಹಾಕಿದಾಗೆ ಬೊಬ್ಬೆ ಹಾಕ್ತಿಯಲ್ಲ, ಆಗಲ್ಲ. ಅದು ಬಾಯಾರಿಕೆಗೆ ಅಕ್ಕಚ್ಚು ಕೇಳುವ ಆಕಳಿನಂತೆ ಬೊಬ್ಬೆ ಹಾಕ್ತಾಳೆ. ನಾನೇ ಬೊಬ್ಬೆ ಹಾ, ಮತ್ತೆ ಆಗಲ್ಲ. ಪ್ರೀತಿಯಲ್ಲಿ ಸಂತೋಷ. ಅಮ್ಮನಿ ಮಾತಾಡು. ನೀನೆಂತದ್ದು ಮಾಡುದು? ಹೇಳಿಕೊಟ್ಟೆ. ಈಗಲ ಇಲ್ಲಿ ಹೇಳಿಕೊಟ್ಟು ತಯಾರು ಮಾಡುದ? ನಿನ್ನೆ ಮೊನ್ನೆ ಎಲ್ಲ ತಯಾರು ಮಾಡಿಕೊಂಡು ಹೇಳಿ. ಮೊನ್ನೆ ಹೇಳಿಕೊಟ್ಟದನ್ನ ಹೇಳಿಕೊಟ್ಟು. ಅಮ್ಮ ಶುಯಿಂತಮ್ಮ, ಯಾಕಮ್ಮ? ಸರಿ ಮಾಡ. ಅಮ್ಮ ಸುಯಿಂತಮ್ಮ, ಅದು ಮೂಗಿನಲ್ಲಿ ಇಳಿಬೇಕು, ಆಗ ಸುಯಿಂತಮ್ಮ. ಅಮ್ಮ ಸೀತಮ್ಮ, ಅಮ್ಮ ಸೀತಮ್ಮ. ಸಿ ಹಾಗೆ ಸೀತಮ್ಮ ಅಲ್ಲ, ಸೀತಮ್ಮ ಒಟ್ಟಿಗೆ ಹೇಳ. ಒಟ್ಟಿಗೆ ಅಮ್ಮ ಒಟ್ಟಿಗೆ ಒಟ್ಟಿಗೆ ಒಟ್ಟಿಗೆ. ಅಮ್ಮ ಸೀತಮ್ಮ, ಯಾಕಮ್ಮ ಈ ಚುಂಚುಪಾ ವೃಕ್ಷದ ಅಡಿಯಲ್ಲಿ? ಯಾವುದು ಚುಂಚುಪಾ ವೃಕ್ಷ? ಇವಳಿಗೆ ಗೊತ್ತಿಲ್ಲ ರಾಯರೇ, ನಿನಗೆ ಗೊತ್ತಿಲ್ಲದಿದ್ರೆ ಒಂದು 4 ಮಂದಿ ಎದುರು ಮಾತಾಡಬಾರ್ದು, ಆಯ್ತಾ? ಸರಿ ಮಾಡಿ. ಹಾಗೆ ಅದು ಸರಿ ಮಾಡಿ. ಯಾವುದು? ಚಿಂಚುಪಾ. ಚಿಂಚುಕ ಅಲ್ಲ, ಚುಮ್ಕ ಚುಮ್ಕ ವೃಕ್ಷ. ಚುಮ್ಕ ಚುಮ್ಕ ಹೇಳು, ಸರಿ ಹೇಳು. ಚುಮ್ಕ ಶಿಂಚುಪಾ ವೃಕ್ಷ. ಬೇಡ, ವೃಕ್ಷದ ಅಡಿಯಲ್ಲಿ ಅಷ್ಟೇ ಹೇಳು. ನಮಗೆ ನೀನು ಹೇಳಿಕೊಡುವುದೇ ಸರಿ ಇಲ್ಲ, ಮತ್ತೆ ಸರಿ ಕಲಿಯುವುದು. ನಮಗೆ ಗೊತ್ತಿಲ್ಲದಿದ್ರೆ ಎಂತ ಸಂಸದ್ನ ರಿಕ್ಷದಲ್ಲಿ ಸಂಸುದ್ದಿನ ರಿಕ್ಷಾ ಅಲ್ಲ, ಎಂತದ ಒಂದು ವೃಕ್ಷ. ಬೇಡ, ನಮಗೆ ಬರುದಿಲ್ಲ ಅದು. ಅವ ಯಾವಾಗ ತಂದದ್ದನ್ನು? ಹೌದು, ಸಂಸುದ್ದಿನ ರಿಕ್ಷಾ. ಅದು ಮನೆಗೆ ಹೋಗ್ಲಿಕ್ಕೆ ಎಂತದ ಒಂದು ಈ ಅಡಿಯಲ್ಲಿ ಕುಳಿತು, ಮರದಡಿಯಲ್ಲಿ ಕುಳಿತು, ಮರದಡಿಯಲ್ಲಿ ಕುಳಿತು ಅಭಿನಯ ಬೇಡ, ಅಭಿನಯ ಬೇಡ. ಮರದಡಿಯಲ್ಲಿ ಕುಳಿತು, ಮರದಡಿಯಲ್ಲಿ ಕುಳಿತು, ಯಾಕಮ್ಮ ನಿನ್ನ ಕತ್ತನ್ನು ನೆಲಕ್ಕೊತ್ತಿ ಕುಳಿತಿರುವೆ? ಕದ್ದು ನೆಲಕ್ಕೆ ನಿನಗೆ ಕೇಳ್ತದ? ಹಾಗೆ ಇದ್ದಾಳ ಅವಳು ನೆಲಕೊತ್ತಿ. ಎಲ್ಲಿಗ? ಕತ್ತು ನೆಲದಲ್ಲಿ ಉಂಟಾ? ನೆಲಕ್ಕೆ ಭಾಗಿಸಿ, ನೆಲಕ್ಕೆ ನೆಲ ನೋಟ ಕಳ ನೆಲಕ್ಕೊತ್ತಿದ ಕತ್ತನ್ನು ಒಮ್ಮೆ ಕುತ್ತ ಮಾಡು. ಅದು ಯಾವ ಭಾಷೆಯ? ಕತ್ತನ್ನು ಮೇಲೆ ಕೆತ್ತಿ ಹಾಗೆ. ಸುಂದರ ಅವರಿರುವಾಗ ಪ್ರಾಸದಲ್ಲಿ ಪ್ರಾಸದಲ್ಲಿ ಅದು ಸುಂದರ ರಾವ್ ಇರುವಾಗ, ಸುಂದರ ರಾವಣ ಇರುವಾಗಲ್ಲ, ಆಯ್ತಾ? ಅವರ ಮನೆಗೆ ಹೋಗಿ ನೀನು ಮಾತಾಡು. ಪ್ರಾಸ ಮಾತಾಡುದು ಅದೆಂತದ್ದು? ಯಾವ ಭಾಷೆ ಅದು? ಸಿಕ್ಕಿದ ಭಾಷೆಯಲ್ಲೆಲ್ಲ ಪ್ರಾಸ ಮಾತಾಡುದು. ಆರಂಭದಲ್ಲಿ ತಾ ಬಂದ್ರೆ ಕೊನೆಯವರೆಗೆ ತಾತ ಬರ್ಬೇಕು. ತಾತ ಬರ್ಬೇಕು. ಪಟಕ್ಕ ಇತ್ತನು ಪಟಕ ಮತ್ತೆ ಹೊತ್ತ ಬೇಗನೆ ಮೆಲಾನೆ ನೋಡು. ಮೇಲ ಮೇಲ ಮೆಲಾನೆ ಬೇಡವಾ? ಬೇಗನೆ ನೋಡು. ಒಂದು ಅಲ್ಲಿಂದ ಅಲ್ಲಿಗೆ ಹೇಗಾಯ್ತು ಒಮ್ಮೆ ನೋಡಿ. ಅಲ್ಲಿಂದ ಅಲ್ಲಿಗೆ ನೋಡು. ನೋಡು, ಇಲ್ಲಿ ಯಾರಿರ್ಪರು? ಇಲ್ಲಿ ಯಾರಿರ್ಪರು? ಯಾರು ಇರ್ಪಾರ? ಇರ್ಪರು ಅದು ಹಳೆಗನ್ನಡ ಮಾತಾಡಿ. ಅದು ಭಾಷೆಯಲ್ಲಿ ಯಾರಾಗಿರ್ಪಾರ? ಯಾರಿರ್ಪರು? ಶಬ್ದ ಬರ್ಲಿಲ್ವಾ? ಇಲ್ಲ, ಅಭಿನಯ ಬೇಡ, ಮಾತಾಡು. ಆಮೇಲೆ ಅಭಿನಯ ಮಾಡಿದ್ರೆ ಇಲ್ಲ ಮುಂದೆ ನಿಂತು ಮಾತಾಡು. ನಮ್ಮ ಲಂಕೆಯ ಪುರ್ಬುಗಳಾದ ರಾವಣೇಶ್ವರ ಮಹಾಪ್ರಭುಗಳು. ಲಂಕೆಯ ಪೊರ್ಪುಗಳು? ಲಂಕೆಯಲ್ಲಿ ಪೊರ್ಪುಗಳಿದ್ದಾರೆ? ಇದ್ದಾರೆ ರಾಯರ. ಲಂಕೆಯಲ್ಲಿ ಇರೋದು ಪೊರ್ಪುಗಳು. ಇವಳ ಬಾಯಿಯಲ್ಲಿ ನಾನು ಅದೊಂದಾಗ್ಲಿಕ್ಕೆ ಮಾತ್ರ ಬಾಕಿ ಇರುವುದಿಲ್ಲ. ಲಂಕಾಧೀಶ, ಲಂಕೆಯ ಪ್ರಭುಗಳು. ಪ್ರಭುಗಳೇ? ಪ್ರಭುಗಳು 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 ಆ ಬೆರಳು ಪ್ರಭುಗಳಲ್ಲ, ಪ್ರಭುಗಳು. ನಿನಗೆ ಬಿದ್ದರೆ ತೊಂದರೆ ಇಲ್ಲ, ನನಗೆ ಹೊಟ್ಟೆಗೆ ಹೊಡಿತಾರೆ. ಪ್ರಭುಗಳಾದಂತಹ ರಾವಣೇಶ್ವರರು ಅವರು ಸಾಮಾನ್ಯರೇ? ಮಾಡಿದಂತಹ ಗಾಂಧಾರಿ ಕಾರ್ಯ, ಘನಂದಾರಿ ಕಾರ್ಯಗಳು ಒಂದೇ ಎರಡೇ. ಇವರು ಪ್ರಪ್ರಥಮ ಬಾರಿಗೆ ಇದಿಲ್ಲ. ಯಾವುದಿಲ್ಲ? ಪ್ರಪ್ರಥಮ ಬಾರಿಗೆ ಪ್ರಪ್ರಥಮ ಬಾರಿಗೆ ಯಾವುದು? ಬಾರಿಗೆ ಬಾರಿಗೆ ಅಲ್ಲ, ಪ್ರಪ್ರಥಮ ಬಾರಿಗೆ. ಅದೇ ಪ್ರಪ್ರಥಮ ಬಾರಿಗೆ. ಪ್ರಪ್ರಥಮ ಬಾರಿಗೆ ಅಲ್ಲ, ಎಳಿಬೇಡ. ಬಾರಿಗೆ ಬಾರಿಗೆ ಪ್ರಪಂಚವೇ ವಿಸ್ಮಯವಾಗುವಂತಹ ಪುಷ್ಪಕ್ ವಿಮಾನವನ್ನು ಕಂಡು ಹಿಡಿದಂತಹ ಧೀಮಂತ ಈತ. ಯಾವುದು? ಪುಷ್ಪಕ ವಿಮಾನ ಪದಚ್ಛೇದ ಮಾಡಿ ಯಾರು ಹೇಳಿದ್ದು ಪುಷ್ಪಕ್ ವಿಮಾನ? ಯಾರು ಹೇಳಿದ್ದು? ಅದ್ಯಾವುದು? ಅದು ಫೇಸ್ಬುಕ್ ವಿಮಾನ.
ವಿಮಾನ. ಫೇಸ್ಬುಕ್ ವಿಮಾನ ಪುಷ್ಪಕ ವಿಮಾನ. ಯಾವುದೋ ಒಂದು ವಿಮಾನ. ಯಾವುದೋ ಒಂದು ವಿಮಾನವನ್ನು ಕಂಡು ಹಿಡಿದವರು ಇವರು. ಈಗಲ್ಲ, ಈಗ ಹೊತ್ತೆಷ್ಟಾಯ್ತು? ನೀನು ಹೇಳುದನ್ನು ಬೇಗ ಬೇಗ ಹೇಳು, ಹೊತ್ತು ಮತ್ತೆ ಅವರು ನೋಡ್ತಾರೆ ಒಳಗೆ. ಅಲ್ಲ, ಯುಗ ಯಾವುದು? ಯುಗ ಯಾವ್ದಂತ ಯಾರು ಗೊತ್ತು? ನಮಗೆ ಯುಗ ಯಾಕೆ? ಆ ಯುಗದಲ್ಲಿ ಆಗದ ಯುಗ, ಕಳೆದ ಯುಗ. ಆ ಕೃತ ಯುಗದಲ್ಲಿ ನನಗೆ ಗೊತ್ತಿತ್ತು. ಗೊತ್ತಿದ್ರೆ ಮತ್ತೆ ನಿನಗೆ ಹೇಳಲಿಕ್ಕೆ ನಿನಗೆ. ಕೃತ ಯುಗದಲ್ಲಿ ಮಾಯ್ಪಾಡಿಯ ದೊರೆಯಾದಂತಹ ಕರ್ತವೀರ್ಯನೊಡನೆ ಹೋರಾಡಿ ಪೆಟ್ಟು ತಿಂದಂತಹ ಪುಣ್ಯಾತ್ಮ ಈತ. ಗೊತ್ತಿಲ್ಲದಿದ್ರೆ ಹೇಳಬಾರ್ದು. ಅದು ಇಲ್ಲಿ ಮಾಯ್ಪಾಡಿಯಲ್ಲಿ ಪೆಟ್ಟು ತಿಂದದ್ದಲ್ಲ, ಪೆರ್ಮುದೆಯಲ್ಲಿ ಪೆಟ್ಟು ತಿಂದ. ನಿಮ್ಮನ್ನಿಬ್ಬರನ್ನು ಹೊಂಡಕ್ಕೆ ಹಾಕ್ತಾರೆ. ವಾಕ್ಯ ಬೇಡ. ಅಷ್ಟು ಮಾತ್ರವಲ್ಲ, ಪೆಟ್ಟು ತಿಂದ ವಿಷಯ ಅವತ್ತು ಪೆಟ್ಟು ತಿನ್ನೋದು ಬೇಡ. ಪೆಟ್ಟು ತಿಂದದ್ದು ಹೇಳಲಿಕ್ಕೆ ಬೇಡ. ಮೊನ್ನೆ ಹೆಚ್ಚು ಹಿಂದೆ ಹೋಗುವುದು ಬೇಡ. 4 ದಿವಸಕ್ಕಿಂತ ಮುಂಚೆ ದೂರದ ಕಿಸ್ಕೆಂದಿನ ಅಧಿಪತಿ, ಕಿಸ್ಕೆಂದಿನ ಅಧಿಪತಿ ಯಾರು? ವಲ್ಲಿಯೊಡನೆ ಪೆಟ್ಟು ತಿಂದ ಪುಣ್ಯಾತ್ಮ ಈತ. ವಲ್ಲಿ ಅಂತಾರೆ. ಆಗ ಪ್ರಭುಗಳಿದ್ದದ್ದು ಕುರ್ಪು ಆಯ್ತು, ಈಗ ವಾಲಿ ಇದ್ದದ್ದು ವಲ್ಲಿ ಆಯ್ತು. ಯಾರು ನಿಮ್ಮ ಕುಟುಂಬದ ಕಿಷ್ಕಿಂಧೆಯ ಅಧಿಪತಿ ವಾಲಿ. ಅವನೊಡನೆಯೂ ಪೆಟ್ಟು ತಿಂದ. ಅಲ್ಲಿಗೆ ಮುಗಿಲಿಲ್ಲ. ಆಮೇಲೆ ಇವರಿಗೆ ಪರಸ್ಪರ ಕುರ್ಲರಿ ಮಿತ್ರತ್ವ ಆಗಿದೆ. ತುಲ್ಯಾರ ಮಿತ್ರತ್ವ. ಯಾಕೆ? ಹುಲ್ಯಾಡಿ ಮಿತ್ರತ್ವ. ಹುಲ್ಯಾಡಿ ಮಿತ್ರತ್ವ ಅದು ಸರಿ ಹೇಳ್ಬೇಕು, ಗೊತ್ತಿಲ್ಲದಿದ್ರೆ ಹೇಳ್ಬಾರ್ದು ನಾವು. ಹುಲ್ಯಾಡಿ 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 ತುಲ್ಯಾರಿ ಮಿತ್ರತ್ವ. ಅದು ಅವರೇ ಹೇಳಿದ್ರು, ನಿನಗೆ ಹೇಳಿದ್ರು. ಮುಂದುವರಿಸು. ಅವತ್ತೇ ಆ ವಾಲಿ ಮಗನಾದ ಅಂಗರನನ್ನು ಆ ವಿಷಯ ಇಲ್ಲಿ ತೆಗಿಬೇಡ, ಅವರ ವಿಷಯ ಇಲ್ಲ. ನಮಗೆ ಕೆಲವು ಮಂದಿಗೆ ಆಗ್ಲಿಕ್ಕಿಲ್ಲ. ಅಂಗಾರಲ್ಲ, ಅಂಗದ. ಆ ಅಂಗದನ ತೊಟ್ಟಿಲಿಗೆ ಇವರನ್ನು ಇದ್ಯಾವುದು? ನೂಲಿನಲ್ಲಿ ಅಲ್ಲ, ಕೈಟ್ ಕಟ್ಟಿದಲ್ಲ. ಈ ಕೈಟ್ ಕೈಯಲ್ಲಿ ಕಟ್ಟಿದ್ದು. ಕೈಯಲ್ಲಿ ಕಟ್ಟಿದ್ದು. ಅಷ್ಟು ಮಾತ್ರವಲ್ಲ, ಇವರು ಮಾಡಿದಂತಹ ಒಂದೊಂದು ಕೆಲಸ ತೆಗಿತಾರೆ. ಇವರು ಮಾತೆಯಾದಂತಹ ಕೈಪಸೆಗೆ ಬೇಕಾಗಿ ಕೈಲಾಸ ಪರ್ವತದ ಅಡಿಗೆ ಕೈಪಸ ಅಂತ ಹೇಳುವಾಗ ನನ್ನಮ್ಮ ಕೈಪಸೆಯ ಕೈಕಸಿಗೆ ಬೇಕಾಗಿ ಕೈಲಾಸ ಪರ್ವತದ ಅಡಿಗೆ ಬಿದ್ದು ತನ್ನ 30 ಬೆರಳಷ್ಟಿವರೆಗೆ, ಅವರಿಗೆ 25. ಅಷ್ಟು ಬೆರಳುಗಳಿಂದ ಬೆರಳು ಲೆಕ್ಕ ಮಾಡುದ, ನೀನು ಮೀನು ಲೆಕ್ಕ ಮಾಡುದು. ಇವರಿಗೆ 10 ಕೈ ಇರುವಾಗ ಬೆರಳು 25 ಇರುವುದಿಲ್ಲ. 25 5 ಚಿಕ್ಕ ಶಿವನನ್ನು ಪರ್ಚಿಸಿ 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 ಇದಲ್ಲ, ಮತ್ತೆ ಪರ್ಚಿಸುವುದು ದೇವರ ಹೀಗೆ ಭಜಿಸುವುದು. ಅರ್ಚಿಸಿ ಅರ್ಚಿಸಿ ಶಿವನ ಲಿಂಗವನ್ನೇ ಕಿತ್ತು ತಂದಂತಹ. ಕಿತ್ತು ತರದು ಎಂತದ? ಕಿತ್ತು ತರಲಿಕ್ಕೆ ಲಿಂಗ ಮತ್ತೆ ಲಿಂಗವನ್ನು ಕೊಟ್ಟದ್ದವರು. ಕೈಲಾಸ ಪರ್ವತಕ್ಕೆ ಸ್ವಲ್ಪ ಸರಿ ಉಂಟು, ಅದು ಪೂರ್ತಿ ಹಾಳಾಗಿದೆ ಈಗ. ಲಿಂಗ ನಾವಾದ್ರೆ ಅಲ್ಲಾಡಿಸ್ಬೇಕು, ಇವರಿಗೆ ಸುಲಭ. ಕಿತ್ತು ತನ್ನದ್ದು. ಕಿತ್ತು ತಂದದ್ದು ಅಷ್ಟು ಮಾತ್ರವಲ್ಲ, ಚಂದ್ರಹಾಸ ಕೊಟ್ಟಾರಿ ಎನ್ನುವಂತಹ ಚಂದ್ರಹಾಸ ಕೊಟ್ಟಾರಲ್ಲ, ಮೋಹನ್ ದಾಸ ಕೊಟ್ಟಾರೆ. ಕಂಡೆಯು ಚಂದ್ರ ಕಂಡೆಯು ಕಂಡೆ ಚಂದ್ರಹಾಸವೆನ್ನುವ ಕಠಾರಿ ಕಂಡೆವು ಖಂಡೇವಲ್ಲ ಇದು. ಖಂಡೇಯ. ಖಡ್ಗಕ್ಕೆ ಒಂದು ಹೆಸರು, ಅದು ಖಂಡೇಯ. ಇವಳು ಖಂಡೇವಿಗೆ ಹೋಗಿದ್ದಾಳೆ. ನನಗೆ ಸಾರಿ ಗೊತ್ತಿರುವುದಲ್ಲ, ಗೊತ್ತಿದ್ದದ್ದು ನಿಮ್ಮನ್ನು ನೋಡುವಾಗ ಮರ್ತೇ ಹೋಗ್ತದೆ. ಅಂತಹ ಖಡ್ಗವನ್ನು ಪಡೆದಂತಹ ಪುಣ್ಯಾತ್ಮ ಇವರಿಗೆ ಹೆಣ್ಮಕ್ಕಳಿಗೆ ಕಡಿಮೆ ಭೂಲೋಕದ ನಾಯಿ ಮರಿಗಳಿದ್ದಾರೆ. ನಾಯಿ ಮರಿ ಯಾಕೆ? ಇವರು ನಾಯಿ ಮರಿಗಳು. ನಾರಿ ಮರಿ, ಸ್ವರ್ಗದ ಆಫೀಸರ್ ಸ್ತ್ರೀಯರು, ಅಪ್ಸರಸಿಯರು, ಪಾತಾಳದ ನಾಗಪಾತ್ರಿಯರಿದ್ದಾರೆ. ನೀವರೇನು ನಾಗಮಂಡಲ ಮಾಡಿ ನಾಗಕನ್ನಿಕೆಯರು. ಅವರಿವರ ಮಾತು ಬಿಡೋ. ಈ ಲಂಗ ಸುಂದರಿಯಾದಂತಹ ಲಂಕಾ ಸುಂದರಿಯರು, ಆ ಲಂಕಾ ಸುಂದರಿ ಎನ್ನುವ ಪ್ರಶಸ್ತಿ ಪಡೆದ ನಾನೇ ಇದ್ದೇನೆ.
ಅದು ಬಿಡು. ಇವರ ಮಡದಿ ಮಹಾಪತಿವ್ರತಿ ಕುಂಡೋದರಿ ಇರುತ್ತಲೂ ಅವರನ್ನು ಬಿಟ್ಟು ಕುಂಡೋದರಿ ಮುಗಿಯಿತು. ಮಂಡೋದರಿ ಎಂತದ್ದು ದೈವವಾದಲ್ಲ ಹೆಂಡತಿ ಕುಂಡೋದರಿ. ಅವರು ಇರುತ್ತಲೂ ಇವರು ನಿನ್ನನ್ನು ಕೂಡಲು ಬಂದಿದ್ದಾರೆ. ತೇರ್ಗಡೆ ಕೋಟೆ ಇಲ್ಲದೆ ತೇರ್ಗಡೆ ಕೋಟೆ ಅದೆಂತದೊಂದು ವಿಮರ್ಶೆ ಮಾಡು. ತೇರ್ಗಡೆ ಕೊಟ್ಟೆ ಅಂದ್ರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕಾದ್ರೆ ತೇರ್ಗಡೆ ಕೋಟೆ ಬೇಕು. ಅದ್ಯಾವುದು ತೇರ್ಗಡೆ ಕೊಟ್ಟೆ? ಅಂದ್ರೆ ಕೋಟೆಗಳನ್ನು ತೇರ್ಗಡೆ ಮಾಡಿ ಬರಬೇಕು. ಅದಿಲ್ಲದೆ ಇವಳು ನಮ್ಮ ಲಂಕೆಗೆ ಬಂದದ್ದು ಅಲ್ಲಿಂದ. ಅದು ವಿಮಾನದಲ್ಲಿ ಬಂದದ್ದಲ್ಲ? ಹೌದು, ವಿಮಾನದಲ್ಲಿ ಹೋಗ್ಬೇಕಾದ್ರೆ ಅದು ಹೇಗೆ ಗೊತ್ತುಂಟ ಬಂದದ್ದು? ಹೇಗೆ ತೇರ್ಗಡೆ ಕೋಟೆ ಇಲ್ಲದೆ ಅಲ್ಲಿ ಎಲ್ಲ ಬೈದು ಯಾರಿಗೂ ಗೊತ್ತಾಗದ ಹಾಗೆ ತಂದದ್ದು. ಹಾಗೆ ತೇರ್ಗಡೆ ಕೋಟೆ ಇಲ್ಲದೆ ಬಂದದ್ದು. ಸಿಕ್ಕಿ ಬೀಳದೆ ಇಲ್ಲಿವರೆಗೆ ನಿನ್ನನ್ನು ತಂದಿದ್ದಾರೆ ಎನ್ನುವಾಗ ನಿನ್ನದು ಎಂತಹ ಮಹಾ ಎಂತಹ ಅದೇ ಇವರು ನೋಡಿದ್ರೆ ಅದಕ್ಕೆ ಹೇಳಿದರು ಎಂತಹ ಮಹಾಭಾಗ್ಯ. ರಾಮ 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 ನಿಲ್ಲಿಸು. ಎರಡು ಸಲ ಹೇಳಿದ್ರೆ ಸಾಕು. ರಾಮ ರಾಮ ಮತ್ತೆ ನಾವು ಮುಂದುವರಿಸಿ ರಾಮ 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 3 ಸಲ ರಾಮ 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 ಆಯ್ತು ಆಯ್ತು 3 ಸಲ ಆಯ್ತಾಯ್ತು 3 ಸಲ. ಅದನ್ನು ಬಿಟ್ಟು ರಾವಣ 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 ಎನ್ನುವ ಮಾತನ್ನು ಹೇಳಿ ಅವರನ್ನು ಇಲ್ಲ, ಇದನ್ನು ಕೂಡಿಸುವೊಳಗೆ ಆಗುದಿಲ್ಲ. ನಿನ್ನಿಂದ ಆಗುದಿಲ್ಲ.